ದೇವಿ, ನಾನೇ ನಿಮಗೆ ಹೇಳಬೇಕೆಂದಿದ್ದ ವಿಷಯವನ್ನು ಭೃಗು ಮಹರ್ಷಿಗಳು ನಿಮಗೆ ತಿಳಿಸಿದ್ದಾರೆ. ನಿಜ 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 ಆ ಮಹಾವಿಷ್ಣು ಬೇರೆಯಲ್ಲ, ಈ ವಿಷ್ಣು ಬೇರೆಯಲ್ಲ. ಆ ಮಹಾವಿಷ್ಣು ಈ ವಿಷ್ಣು ಇಬ್ಬರು ಒಬ್ಬರೇ ಅನ್ನುವುದು ಎಷ್ಟು ಸತ್ಯವೋ, ಆ ನನ್ನ ಮಹಾಲಕ್ಷ್ಮಿ, ಈ ನನ್ನ ನಿಯತಿ ಒಬ್ಬರೇ ಅನ್ನುವುದು ಅಷ್ಟೇ ಸತ್ಯ. ಇಲ್ಲ 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 ಇಲ್ಲ. ಹೌದು ಹೌದು, ಆ ಮಹಾಲಕ್ಷ್ಮಿಯೇ ಈ ನಿಯತಿ, ಈ ನಿಯತಿಯೇ ಆ ಮಹಾಲಕ್ಷ್ಮಿ. ಇಲ್ಲ ಇಲ್ಲ, ನಾನು ಮಹಾಲಕ್ಷ್ಮಿ ಅಲ್ಲ, ನಾನು ಭೃಗು ಮಹರ್ಷಿಯ ಮಗಳು ನಿಯತಿ. ನಿಯತಿ, ನನ್ನನ್ನು ನೀವು ಮಹಾಲಕ್ಷ್ಮಿ ಎಂದು ತಿಳಿದು ಇಲ್ಲಿ ಬಂದಿದ್ದರೆ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಿ.
ನಾನೇನು ಮಾಡಲಿ? ನನಗೆ ಬೇರಾವ ದಾರಿಯೂ ಕಾಣಲಿಲ್ಲ. ಒಂದೆಡೆ ನನ್ನ ಪ್ರಿಯೆ, ನನ್ನ ಲಕ್ಷ್ಮೀದೇವಿ, ಇನ್ನೊಂದೆಡೆ ನನ್ನ ಭಕ್ತ, ಅವನ ಸಂಕಷ್ಟ. ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಭಕ್ತನನ್ನು ಸಂಕಷ್ಟದಿಂದ ಪಾರು ಮಾಡುವುದನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಭಕ್ತರ ಮೊರೆ ಆಲಿಸುವುದು ನನ್ನ ಮೊದಲ ಆದ್ಯತೆ ಅಲ್ಲವೇ? ಸಹೋದರ ವಿಷ್ಣುದೇವ, ನೀವು ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಕೈಲಾಸದ ಅಧಿಪತಿ ಮಹಾದೇವರ ಬಳಿ ತಿಳಿಸಬಹುದಿತ್ತಲ್ಲವೇ? ಅದಕ್ಕೆ ಸಮಯವಿರಲಿಲ್ಲ ದೇವಿ. ಎಲ್ಲವನ್ನೂ ಚರ್ಚಿಸಿ ತೀರ್ಮಾನಿಸುವಷ್ಟರಲ್ಲಿ ಆ ಮಕರ ನನ್ನ ಭಕ್ತನಾದ ಗಜರಾಜನನ್ನು ಸಂಹಾರ ಮಾಡುವ ಸಂಭವವಿತ್ತು. ಆದರೆ ಈಗ ನಿಯತಿ ರೂಪದ ಮಹಾಲಕ್ಷ್ಮಿ ಈ ನಮ್ಮ ಸಹೋದರ ಮಹಾವಿಷ್ಣುವಿನ ಸಮಾಗಮದ ಮುಂದಿನ ಕಾರ್ಯವೇನೆಂದು ಯೋಚಿಸಲು ಇದು ಸಕಾಲ. ನಿಜ. ಈ ಚರ್ಚೆ ಇಲ್ಲಿ ಮಾತ್ರವಲ್ಲ, ಮಹಾದೇವರ ಬಳಿಯೂ ನಡೆಯುತ್ತಿದೆ. ಮಹಾದೇವ, ದೇವಿ ನಿಯತಿಯ ಪರಿಸ್ಥಿತಿ ಈಗ ಚಿಂತೆ ಮಾಡುವ ಹಾಗಾಯ್ತಲ್ಲ? ಹೌದು ಮಾತೆ. ಮಹಾವಿಷ್ಣು ಭೃಗು ಆಶ್ರಮಕ್ಕೆ ತೆರಳಲು ಅತ್ಯಂತ ಉತ್ಸಾಹದಿಂದ ಸಿದ್ಧಗೊಳ್ಳುತ್ತಿರುವುದನ್ನು ನೋಡಿ ಆನಂದ ಪಡುತ್ತಿದ್ದ ನಮಗೆ ಅವರು ಅಲ್ಲಿಗೆ ಹೋಗದಂತೆ ಆಗಿಬಿಡುತ್ತದೆ ಎಂಬ ಯೋಚನೆಯೇ ಬರಲಿಲ್ಲ. ಒಟ್ಟಿನಲ್ಲಿ ದೇವಿ ನಿಯತಿಯ ಕಲ್ಯಾಣದ ಸಂಭ್ರಮದ ಬದಲಿಗೆ ಕಲಹ, ದುಃಖ ಉಂಟಾಗಿದೆ. ಅದರಿಂದ ದೇವಿ ನಿಯತಿಯನ್ನು ಹೊರತರಬೇಕು. ಮಹಾದೇವರಿಂದ ಮಾತ್ರ ಈ ಕಾರ್ಯ ಸಾಧ್ಯ. ನಾರಾಯಣ ನಾರಾಯಣ. ಹಾಗೆ ಆದಾಗ ನನ್ನ ಪ್ರಭು ಮಹಾವಿಷ್ಣು ಹಾಗೂ ಮಾತೆ ಲಕ್ಷ್ಮೀ ದೇವಿಯ ಪ್ರೇಮ ವೃತ್ತಾಂತ ಸುಖಾಂತ್ಯ ಕಾಣುತ್ತದೆ. ಹಾಗಾಗಬೇಕಾದರೆ ದೇವಿ ನಿಯತಿ ತನ್ನ ಮಹಾಲಕ್ಷ್ಮಿಯ ನಿಜ ಸ್ವರೂಪದ ಸ್ಮರಣೆ ಹೊಂದಬೇಕು. ಆ ಸಮಯ ಈಗ ಕೂಡಿ ಬಂದಿದೆ. ನಿಯತಿಗೆ ಎಲ್ಲವೂ ಸ್ಮರಣೆಗೆ ಬರುತ್ತದೆ. ಅದಕ್ಕಾಗಿ ನಾನೇ ಸ್ವತಃ ಭೃಗು ಮಹರ್ಷಿಗಳ ಆಶ್ರಮಕ್ಕೆ ತೆರಳುತ್ತೇನೆ. ಈ ಮೌನ ಸಾಕು ಮಗಳೇ. ಈಗಲಾದರೂ ಮಾತನಾಡು. ನಿನ್ನ ಮನಸ್ಸಿನ ಸಂಕಟ ಒಡಲನ್ನೇ ಸುಡುತ್ತದೆ. ಆದರೆ ಮಾತನಾಡಿದರೆ ನಿನ್ನ ಮನಸ್ಸು ಹಗುರವಾಗುತ್ತದೆ. ಮಾತನಾಡು ಮಗಳೇ, ಮಾತನಾಡು. ನಿಯತಿ ಮಗಳೇ, ಈ ಮಾತನ್ನು ನಾನು ಹೃದಯದಿಂದ ಹೇಳುತ್ತಿದ್ದೇನೆ. ನನ್ನ ಭವಿಷ್ಯ ನನಗೆ ಎಂತಹ ದುರ್ದೇಶಗಳನ್ನು ತೋರಿದರು, ಎಂತಹ ದುರಾದೃಷ್ಟವನ್ನು ತೋರಿದರು, ನಾನದನ್ನು ಸಂಯಮದಿಂದ ಎದುರಿಸುತ್ತೇನೆ. ನನ್ನ ಜೀವನದಲ್ಲಿ ಎಂತಹ ಕಷ್ಟವೇ ಎದುರಾದರೂ ನಾನದನ್ನು ಲೆಕ್ಕಿಸುವುದಿಲ್ಲ. ಆದರೆ ಸಂಕಟದಿಂದ ಪರಿತಪಿಸುತ್ತಿರುವ ಈ ನಿನ್ನ ನಿರ್ಭಾವುಕ ಮುಖವನ್ನು ನಾನು ನೋಡಲಾರೆ ಮಗಳೇ, ನೋಡಲಾರೆ. ತಪ್ಪು ನನ್ನದು. ಇನ್ಮುಂದೆ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಎಂದೂ ನಡೆಯುವುದಿಲ್ಲ. ಎಲ್ಲವೂ ನಿನ್ನ ಇಚ್ಛೆಯಂತೆಯೇ ನಡೆಯಲಿ. ಭೃಗು ಪರಿವಾರವೇ, ಶತ್ರುವೆಂದು ಭಾವಿಸುತ್ತಿರುವ ಆ ಮಹಾವಿಷ್ಣುವಿನೊಂದಿಗೆ ನಿನ್ನ ವಿವಾಹವಾಗಲಿ.
ನೀತಿ, ಈಗಲಾದರೂ ನಿನ್ನ ಮನಸ್ಸು ಹಗುರವಾಯಿತಲ್ಲ. ಮಾತನಾಡು ಮಗಳೇ, ಮಾತನಾಡು. ಈ ಶೂನ್ಯ ಮೌನದಿಂದ ಹೊರಗೆ ಬಾ. ದಯವಿಟ್ಟು ಹೊರಗೆ ಬಾ ಮಗಳೇ. ಹಾ, ನಾವು ಆ ಪರಮೇಶ್ವರನನ್ನು ಪ್ರಾರ್ಥಿಸೋಣ. ಆ ಪರಮೇಶ್ವರನೇ ಈ ಸಂಕಟವನ್ನು ಪರಿಹರಿಸಲಿ. ನಾರಾಯಣ ನಾರಾಯಣ. ಇದೇನು ಮಧುಸೂದನ? ದೇವರ್ಷಿ, ನನ್ನ ಲಕ್ಷ್ಮೀ ದೇವಿಗಾಗಿ ಈ ಕುಟೀರದ ವಾಸ್ತವ್ಯ ಎಲ್ಲವೂ ನಡೆಯಿತು. ಅಂತಿಮವಾಗಿ ನಾನೇ ಅವರಿಗೆ ಬೇಡವೆಂದಾದ ಮೇಲೆ ಈ ಕುಟೀರವೇಕೆ, ಈ ಕುಟೀರದ ವಾಸ್ತವ್ಯವೇಕೆ? ಇಲ್ಲಿಂದ ತೆರಳುತ್ತಿದ್ದೇನೆ. ಭಕ್ತವತ್ಸಲ, ಬೇರೆ ಯಾವ ವಿಷಯದಲ್ಲೂ ಸೋಲೊಪ್ಪದ ನೀವು ಪ್ರೇಮದ ವಿಚಾರದಲ್ಲಿ ಪರಾಜಿತರಾಗುವುದೇ ನನ್ನದೊಂದು ವಿನಂತಿ. ಏನು ದೇವರ್ಷಿಗಳೇ? ಪ್ರಭು, ನಿಯತಿ ರೂಪದಲ್ಲಿ ಭೃಗುಪುತ್ರಿಯಾಗಿ ಜನಿಸಿರುವ ಮಾತೆ ಮಹಾಲಕ್ಷ್ಮಿ ಹಾಗೂ ನನ್ನ ಪ್ರಭು ಈ ಮಹಾವಿಷ್ಣುವಿನ ಪ್ರೇಮ ಸಮಾಗಮವನ್ನು ನೋಡಲು ಸಮಸ್ತ ದೇವ ಪರಿವಾರವು ಸಂತಸದಿಂದ ಕಾಯುತ್ತಿದೆ. ಅವರಿಗೆ ನಿರಾಸೆಯಾಗಬಾರದು. ಅದಕ್ಕೆಂದೇ ಸ್ವತಃ ಕೈಲಾಸಾಧಿಪತಿ ಮಹಾದೇವ ಭೃಗು ಆಶ್ರಮಕ್ಕೆ ಭೇಟಿ ನೀಡುವ ನಿರ್ಧಾರ ಮಾಡಿದ್ದಾರೆ. ಏನು ಹೇಳುತ್ತಿರುವಿರಿ ದೇವರ್ಷಿಗಳೇ? ನನ್ನ ಹಾಗೂ ನಿಯತಿಯ ಪ್ರೇಮ ಕಥೆಗಾಗಿ ಸ್ವತಃ ಮಹಾದೇವ ಭೃಗು ಆಶ್ರಮಕ್ಕೆ ಭೇಟಿ ನೀಡುತ್ತಿರುವರೆ? ಹೌದು ಪುರುಷೋತ್ತಮ, ಹೌದು. ಪ್ರಭು, ಮಹಾದೇವರ ಈ ಭೇಟಿಯ ಪರಿಣಾಮ ನಿಮ್ಮ ಪ್ರೇಮ ಕಥೆಯಲ್ಲಿ ಮತ್ತೊಂದು ವಿಶೇಷ ನಡೆಯಬಹುದು. ಆದುದರಿಂದ ತಾವು ತಮ್ಮ ಲೋಕಕ್ಕೆ ತೆರಳುವ ವಿಚಾರದಲ್ಲಿ ಯೋಚನೆ ಮಾಡಬಹುದಲ್ಲವೇ? ಮಹಾದೇವ, ಶಂಕರ, ಪರಮೇಶ್ವರ, ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಇಲ್ಲಿಗೆ ಆಗಮಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದಕ್ಕೆ ನಿಮಗೆ ಅನಂತ ಅನಂತ ಪ್ರಣಾಮಗಳು. ಭೃಗು ಮಹರ್ಷಿ, ನಿಮ್ಮ ಸಮಸ್ತ ಪರಿವಾರದ ಮೇಲೆ ನನ್ನ ಅನುಗ್ರಹವಿದೆ. ನಿಮಗೆಲ್ಲರಿಗೂ ಮಂಗಳವನ್ನು ಬಯಸಿಯೇ ನಾನಿಲ್ಲಿಗೆ ಬಂದಿರುವುದು. ಮೊರೆಯಿಟ್ಟರೆ ಕಾಯುವ ಕರುಣಾಸಾಗರ, ದಯಾಮಯಿ, ಲೋಕೇಶ್ವರ ಎಂದು ಜಗತ್ತೇ ನಿಮ್ಮನ್ನು ಕೊಂಡಾಡುತ್ತದೆ. ನನ್ನ ಪುತ್ರಿ ಅನುಭವಿಸುತ್ತಿರುವ ಸಂಕಟದಿಂದ ದಯಮಾಡಿ ಅವಳನ್ನು ಪಾರು ಮಾಡಿ ಶಂಕರ.